ಕೆಲವಷ್ಟು ಜನಗಳದ್ದ ಕೆಲವ್ರನ್ನ ಬೆಳ್ಳ ಮೇಲೆ ಎಣಸ ಅಂತವ್ರೆ ಅವರು ಸೂರತ ಅಂತಂದ್ರೆ ಇಷ್ಟು ಪರಾಕ್ರಮ ಇತ್ತಂತೆ ಅವ್ರ ಹತ್ರ. ಕರುಣ ಜೈನ ಧರ್ಮದಲ್ಲಿ ಮಹಾಭಾರತದ ಯುದ್ಧ ಆಗಿಲ್ಲ, ಎಲ್ಲರೂ ಮೊದಲೇ ಜರಾಸಂಧನ ಆಜ್ಞಾಕಾರಿ ರಾಜರೇ ಆಗಿದ್ದರು. ಕೌರವರು ಕೃಷ್ಣನ ಜೊತೆಗೆ ಸೇರಿಕೊಂಡ್ರು. ಕೌರವರೆಲ್ಲ ಪಾಂಡವರು ಕೃಷ್ಣನ ಜೊತೆಗೆ, ಇವರೆಲ್ಲ ಮೊದಲೇ ಕೌರವರೆಲ್ಲ ಮೊದಲೇ ಪಾಂಡವರು ಕೃಷ್ಣನ ಜೊತೆಗೆ ಇವ್ರು ಮೊದಲೇ ತೊಂದರೆ ಕೊಡ್ತಾ ಇದ್ರು ಅವರಿಗೆ. ಆ ತೊಂದರೆಯನ್ನು ಸಹಿಸ್ಕೊಳ್ದೇನೆ ಸುಮ್ಮನೆ ಕೃಷ್ಣನ ಜೊತೆಗೆ ಹೋಗಿ ಇಟ್ಕೊಂಡ್ರು ಅವರೆಲ್ಲ. ಇವರು ಮೊದಲಿಂದನೂ ಕೂಡ ಕೌರವರೆಲ್ಲ ಪಾಂಡವರತ್ತು ಅಲ್ಲಿ ಆ ಕಡೆ ಸೇರಿಕೊಂಡ್ರು. ಕೌರವರು ಮೊದಲಿಂದನೂ ಜರಾಸಂಧನ ಆಜ್ಞಾಕಾರಿ ರಾಜರಾಗಿದ್ದರು. ಶ್ರೀಕೃಷ್ಣ ಮತ್ತು ಜರಾಸಂಧನ ಮಧ್ಯದಲ್ಲಿ ಜರಾಸಂಧನ ಪ್ರತಿನಾರಾಯಣ, ಕೃಷ್ಣ ನಾರಾಯಣ, ಇವರು ಇಬ್ಬರ ಮಧ್ಯದಲ್ಲಿ ಯುದ್ಧ ಆದಾಗ ಆಗಿದ್ದು ಯುದ್ಧ ಕುರುಕ್ಷೇತ್ರದಲ್ಲೇ. ಆಗ ಜರಾಸಂಧನ ಮೃತ್ಯು ಆಯಿತು. ಚಕ್ರ ಕೃಷ್ಣನ ಕಡೆ ಬಂತು, ಅದನ್ನೇ ತಿರುಗಿ ಬಿಟ್ಟ, ಅದರಿಂದ ಜರಾಸಂಧನ ಮೃತ್ಯು ಆಯಿತು. ಆದರೆ ಇನ್ನು ಬೇರೆ ಧರ್ಮದನುಸಾರ ಅದು ಮಹಾಭಾರತ ಯುದ್ಧನೇ ಆಯಿತು ಅಂತ ಹೇಳ್ತಾರೆ. ಪಾಂಡವರು ಮತ್ತು ಕೌರವರ ಮಧ್ಯದಲ್ಲಿ ಯುದ್ಧ ನಡೆಯಿತು ಅಂತ ಹೇಳ್ತಾರೆ. ಆ ಯುದ್ಧ ನಡಿಬೇಕಿದ್ರೆ ಅಭಿಮನ್ಯು ಎಂಥ ಸೂರವೀರ ಇದ್ದ ಅಂತಂದ್ರೆ ಇಡೀ ಕೌರವ ಪಕ್ಷದ ಎಲ್ಲ ರಾಜರು, ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳು, ದೊಡ್ಡ ಒಳ್ಳೆಯ ಮಾತಾಡೋರು, ಅದರಾಗ ಎಲ್ಲರೂ ಕೂಡ ಅದರಾಗೆ ಸೇರ್ಕೊಂಡಿದ್ರು. ದ್ರೋಣಾಚಾರ್ಯ ಇರಲಿ, ಭೀಷ್ಮ ಪಿತಾಮಹ ಭೀಷ್ಮ ಇರಲಿ, ಎಲ್ಲ ಕಡೆನೇ ಸೇರ್ಕೊಂಡಿದ್ರು. ಎಲ್ಲರೂ ಯುದ್ಧ ನೀತಿಯನ್ನು ಬಿಟ್ಟು ಒಂದೇ ಸರಿ ಅವರೊಬ್ಬನ ಮೇಲೆ ಆಕ್ರಮಣ ಮಾಡಿದ್ರು ನೋಡ್ರಿ. ಆದರೆ ಇವರಿಗೆಲ್ಲ ವಿಶ್ವಾಸ ಇತ್ತು ಅಭಿಮನ್ಯಕ್ಕೆ ಏನೂ ಆಗಲ್ಲ ಅಂತ. ಅದು ಏನೇ ಇರ್ಬೋದು, ಒಪ್ಪಬಹುದು, ಇಲ್ಲದೇ ಇರ್ಬೋದು, ಸತ್ಯ ಇದಂತೆ ಇವತ್ತಿನ ವಿಜ್ಞಾನನೂ ಹೇಳ್ತದಂತ. ತಾಯಿ ಮಲ್ಕೊಂಡಾಗ ತಾಯಿಯ ಗರ್ಭದಲ್ಲಿ ಇರೋಂಥ ಮಗುನು ನಿದ್ರೆ ಮಾಡ್ತದಂತೆ. ತಾಯಿ ಎಚ್ಚರಾಗಿದ್ದಾಗ ಆ ಮಗುನು ಎಚ್ಚರಾಗಿರ್ತದೆ ಅಂತ ಇವತ್ತಿನ ವಿಜ್ಞಾನನೂ ಕೂಡ ಕೆಲವು ಹೇಳ್ತದೆ. ಹಾಗೆ ರಾತ್ರಿಯಲ್ಲಿ ಅರ್ಜುನರು ಸುಭದ್ರಾಗೆ ಎಲ್ಲ ಚಕ್ರ ಆಯುಧದಲ್ಲಿ ಪ್ರವೇಶ ಆಗೋದು ಮತ್ತು ಅದರಿಂದ ಆಚೆಗೆ ಬರೋದನ್ನೆಲ್ಲ ಹೇಳಿದ್ರಂತೆ. ಆದರೆ ಇವರು ಎಲ್ಲಿ ತಕ್ಕ ಕೇಳಿದ್ದಾರೆ ಸುಭದ್ರ, ಅವರು ಚಕ್ರ ಆಯುಧದೊಳಗೆ ಪ್ರವೇಶ ಆಗತಕ್ಕ ಕೇಳ್ಕೊಂಡಿದ್ದಾರೆ. ಆಮೇಲೆ ಇವರಿಗೆ ನಿದ್ರೆ ಬಂದ್ಬಿಟ್ಟಿದೆ. ಹೀಗೇಗಾಯ್ತು ಅಂತಂದರೆ ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ, ಬಹಳ ವಿವೇಕದಿಂದ ನಾವು ಧರ್ಮದ ನೋಡ್ರಿ ಇಷ್ಟು ದೊಡ್ಡ ಈಗ ಹೇಳ್ತಾರ. ದುರ್ಯೋಧನ ಅಂತವನು ಕೂಡ ಅವನ ಮಗರು, ದುರ್ಯೋಧನನ ಮಗನೂ ಕೂಡ ಒಬ್ಬರು ತೀರ್ಕೊಂಡಿದ್ರು ಆ ಟೈಮ್ನಾಗ ಯುದ್ಧದಲ್ಲಿ, ವೀರಗತಿಯನ್ನು ಹೊಂದಿದ್ರು. ಆದರೂ ಅಭಿಮನ್ಯುಗೆ ದುರ್ಯೋಧನನು ಕೂಡ ಅಂತಿಮ ಶ್ರದ್ಧಾಂಜಲಿಯನ್ನು ಕೊಡ್ತಾ, ನಿನ್ನಂಥ ವೀರ ಪುತ್ರ ನಮ್ಮ ಕುರುವಂಶದಲ್ಲಿ ಜನ್ಮ ತಾಳಿ ನಮ್ಮ ಕುರುವಂಶದ ಪತಾಕೆಯನ್ನು ಆಸಮಾನದಲ್ಲಿ ಹಾರಿಸಿದೆ ಅಂತ ಅವರಿಗೆ ಅಂತಿಮ ಶ್ರದ್ಧಾಂಜಲಿಯನ್ನು ಕೊಟ್ಟರಂತೆ. ಅಂದರೆ ಅವರು ವೈರಿ ಆಗಿದ್ರೂ ಕೂಡ ಅಷ್ಟೊಂದು ಶೂರ ವೀರತೆ ಅಂತಕ್ಕಂಥದ್ದು ಯಾರಿಗೂ ವಿಶ್ವಾಸ ಇಲ್ಲ. ಯಾಕೆಂದ್ರೆ ಅಭಿಮನ್ಯನ ಎದುರು ಹಾಕಕ್ಕೆ ಯಾರಿಗೂ, ಅವ್ರ ಪಕ್ಷದಲ್ಲಿ ಯಾರಿಗೂ ಸಾಮರ್ಥ್ಯ ಇಲ್ಲ. ಒಟ್ಟಿಗೆ ಎಲ್ಲರೂ ಯುದ್ಧ ಮಾಡಿದ್ರು. ಹಾಗೆ ನಾವು ಬಹಳ ಇದರಿಂದ ಆವಾಗ ಆ ವ್ಯಕ್ತಿ ದಿನಾಲೂ ಎಲ್ಲರ ಮನೆಗೆ ಹೋಗಿ ಮಜ್ಜಿಗೆ ಕುಡ್ಕೊಂಡು ಬಂದ, ಹೀಗೆಲ್ಲ ಮಾಡ್ಕೊಂಡಿರ್ತಿದ್ದ. ಚಳಿಗಾಲದಲ್ಲಿ ಒಂದಿನ 1 kg ಆಗಷ್ಟು ತುಪ್ಪ ಮಾಡಿಕೊಂಡು ಆ ಗುಡಿಸಲದೆ ಬಾಗಿಲಿಗೂ ಅಂಥದ್ದೇ ಏನೋ ಒಂದು ಮಾಡ್ಕೊಂಡಿರ್ಬೇಕು, ಬಾಗಿಲು ಮತ್ತಿನ್ನೇನಂತಾರಲ್ಲ ಅದರದ್ದೇ ಬಾಗಿಲೆಲ್ಲ ಮಾಡಿ ಕಟ್ಕೊಂಡು ಒಳಗೆ ಚಳಿಗಾಲ ಅಂತ ಬೆಂಕಿ ಹಾಕ್ಕೊಂಡು ಮನ್ಕೊಂಡು ಏನು ಕಲ್ಪನೆ ಮಾಡ್ತಾನಂತ ನೋಡ್ರಿ.
ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯುವುದು. ಜಗತ್ತಲ್ಲಿ ಜೀವಿಗಳು ಎಲ್ಲರನ್ನೂ ಬಯಸ್ತಾರೆ, ನನಗೆ ಅದಾಗಬೇಕು ಇದಾಗಬೇಕು ಆಗಬೇಕು ಅನ್ನೋದೆಲ್ಲ ಆಗಬೇಕು ಅಂತಂಥದ್ದೇನೂ ನಿಯಮ ಇಲ್ಲ. ನಮ್ಮ ಕರ್ಮ ಎಷ್ಟಿದೆ ಯಾರಿಗೆ ಗೊತ್ತು. ಆವಾಗ ಅವ್ರು ಏನು ಮಾಡ್ತಾನೆ, ಅಲ್ಲಿ ಮಲ್ಕೊಂಡು ವಿಚಾರ ಮಾಡ್ತಾನೆ. ಇದು ಬೆಳಿಗ್ಗೆ ತುಪ್ಪ ತಗೊಂಡೋಗಿ ಕುಂದಾಪುರ ಸಂತೆಯಲ್ಲಿ ಮಾರಾಟ ಎಲ್ಲಿ ಆಮೇಲೆ ಸಿಕ್ಕ ನೆಲುವುದಾಗ ಇಟ್ಕೊಂಡಿದ್ದ. ಆಗ ವಿಚಾರ ಮಾಡ್ತಾನ, ಇದನ್ನು ತೊಗೊಂಡೋಗಿ ಕುಂದಾಪುರ ಸಂತೆಯಲ್ಲಿ ಮಾರಿ ಒಂದು ಸಣ್ಣದೊಂದು ಹಸು ತರೋದು, ಮಲೆನಾಡು ಗಿಡ್ಡ, ಅದು ತಂದು ಅದರಿಂದ ಹಾಲು ತೆಗೆದು ತುಪ್ಪ ಮಾರಿ ಹಾಲು ಮಾರಿ ಮತ್ತು ದೊಡ್ಡ ಹಸು ತರೋದು, ಹರಿಯಾಣದ ಎಮ್ಮೆ ಎಲ್ಲ ತರೋದು, ಗಿರ್ ಹಸು ಎಲ್ಲ ತಂದು ದೊಡ್ಡ, ಆಮೇಲೆ 100 ಹಸುಗಳನ್ನು ತರೋದು, ಸಾವಿರಾರು ಲಕ್ಷಾಂತರ ಹಸು ಎಮ್ಮೆ ಎಲ್ಲ ಮಾಡಿ ದೊಡ್ಡ ಹಾಲು ಡೈರಿಯ ನಾನು ಮಾಲಕ ಆಗಬೇಕು. ಎಂಥದಂತಂದರೆ ಈಗ ನಂದಿನಿ ಐತಲ್ಲ, ಹೌದಾ, ಹಾಗೆ ಅಂಥದ್ದೊಂದು ದೊಡ್ಡದೊಂದು ಮಾಡಬೇಕು. ಆಮೇಲೆ ಅಷ್ಟೆಲ್ಲ ಆದಮೇಲೆ ಮೈಸೂರು ಅರಮನೆ ಅಂಥದ್ದೊಂದು ಮನೆ ಮಾಡಬೇಕು. ಏನು ಮಾಡೋದು, ಎಲ್ಲ ಯಾರು ಮಾಡ್ತಾರ, ಅಲ್ಲಿ ಮಲ್ಕೊಂಡು ಚಳಿಗಾಲದಲ್ಲಿ ಬೆಂಕಿ ಹಾಕೊಂಡು ಮಲ್ಕೊಂಡು ಹಿಂಗೆ ಅರಮನೆ ಮಾಡಿದ್ಮೇಲೆ ಮಾರಾಣಿ ಬೇಕಲ್ಲ, ಎಲ್ಲಿದ್ರೆ ಒಬ್ಬರೇ ಹೆಂಗೆ ಅಂತ ಯಾರೋ ರಾಜ ಮಹಾರಾಜರ ಪುತ್ರಿಯನ್ನು ನಾನು ವಿವಾಹವನ್ನು, ಆಮೇಲೆ ತೂಗು ಮಂಚದ ಮೇಲೆ ಆರಾಮಾಗಿ ಜೀವನವನ್ನು ಕಳೆಯೋ ಮಲ್ಕೊಳ್ಳೋದು. ಆಮೇಲೆ ಏನು ಹೇಳೋದು, ಅವ್ರ ಮಡದಿಗೆ ರಾಣಿಗೆ ನನ್ನ ಕಾಲು ಹೊತ್ತು ಅಂತ, ಇಲ್ಲ ಅಂದರೆ ಏನು ಮಾಡ್ತೀನಿ, ಕಾಲು ಎತ್ತಿ ಒದ್ದು ಬಿಡ್ತೀನಿ ಅಂತೇಳಿ ಅವ್ನು ಏನು ಮಾಡ್ಬಿಟ್ಟಾನ, ಕಾಲು ಎತ್ತಿ ಆ ತುಪ್ಪದ ಚಟ್ನಿಗೆ ಹೊಡ್ಬಿಟ್ಟ. ಏನು ಮಾಡಿದೆ, ತುಪ್ಪದ ಚಟ್ನಿಗೆ ಒದ್ದ ತಕ್ಷಣ, ತುಪ್ಪದ ಕಡೆಗೆ ಒದ್ದ ತಕ್ಷಣ ಅದು ಹೊಡೆದು ಬೆಂಕಿ ಮೇಲೆ ಬಿತ್ತು, ಭಗಂತ ಎಲ್ಲ ಬೆಂಕಿ ಗುಡಿಸಲಿಗೆ ಹಿಡಿತು, ಹೊರಗೂ ಬರಲಿಲ್ಲ. ಏನಾಗಲಿಲ್ಲ, ಎಲ್ಲ ಮಾಡ ಎಲ್ಲರೂ ಅವ್ರದ್ದು ಒಂದೇ ಜೀವನ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಂದು ಸಂಸಾರಿಗಳ ಜೀವನದಲ್ಲೂ ಇವೆ ಆಸೆ ಆಕಾಂಕ್ಷೆಗಳು. ಇಲ್ಲಿ ರೂಢಿ ಲೋಕ ವ್ಯವಹಾರದಾಗ ಏನು ಹೇಳ್ತಾರೆ ಅಂತಂದರೆ, ಆಸೆ ಬೇಕು, ಅತಿ ಆಸೆ ಬೇಡ ಅಂತ ಹೇಳ್ತಾರೆ. ಎಲ್ಲದೂ ಒಂದು ಆಸೆ ಇರಲಿ, ಅತಿ ಆಸೆ ಇರಲಿ, ಆದರೆ ಇವು ಯಾವ ನಮ್ಮ ಜೊತೆಗೆ ಬರೋವಲ್ಲ ಅಂತ ತಮಗೆಲ್ಲ ಗೊತ್ತಿದ್ದ ವಿಷಯ. ಈ ಶರೀರನೇ ನನ್ನ ಜೊತೆಗೆ ಬರಲ್ಲ ಅಂದ ಮೇಲೆ ಇನ್ನು ಯಾರು ನಮ್ಮ ಜೊತೆಗೆ ಬರೋದಿದಾರ? ಸಂಪತ್ತಿ, ಮನೆ, ಮಡದಿ, ಆಸ್ತಿ, ಹೊಲ, ಗದ್ದೆ, ತೋಟ, ಪತಿ, ಪುತ್ರ, ಯಾರು ಬರೋದಿದಾರ? ಎಲ್ಲ ಅಲ್ಲಿ ತನಕ ಬರ್ತದೆ, ಸಮಯ ಅಷ್ಟೇ ಅವಕಾಶ ಆಗ್ತದೆ. ಸಮಯದಾಗ ಏನೋ ಒಂದು ರಾತ್ರಿ ಆಗಬೇಕಿದ್ರೆ ಮೊದಲೇ ಒಂದು ವೃಕ್ಷದಲ್ಲೆಲ್ಲ ಪಕ್ಷಿಗಳು ಬಂದು ಸೇರ್ಕೊತಾವ, ರಾತ್ರಿ ಸೇರ್ಕೊತಾವ. ಬೆಳಗಾದ ತಕ್ಷಣ ತಮ್ಮ ತಮ್ಮ ದಿಕ್ಕಿಗೆ ಬೇರೆ 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 ಕಡೆ ದಿಕ್ಷು ದಿಕ್ಷು ಪ್ರಗೆ ಪ್ರಗೆ ಇಷ್ಟೋಪದೇಶದಲ್ಲಿ ಒಂದು ಜಾಗದಲ್ಲಿ ಹೇಳ್ತಾರೆ ಆಚಾರ್ಯ ಪೂಜ್ಯಪಾದ ಭಗವಂತರು. ಸಾಯಂಕಾಲ ಎಲ್ಲ ಪಕ್ಷಿಗಳು ಬಂದು ಸೇರಿಕೊಂಡು ಬೆಳಗಾದ ಮೇಲೆ ತಮ್ಮ ತಮ್ಮ ಕಾರ್ಯ ಉದ್ದೇಶವಾಗಿ ಯಾವ ಕೋಸು ಅರ್ಧ ಕೋಸು ಹೀಗೆ ಒಂದು ಇದು ಅಷ್ಟೇ. ಇದು ಒಂದು ವೃಕ್ಷ. ಪರಿವಾರದಲ್ಲೆಲ್ಲ ಯಾರು ನರಕದಿಂದ ಬಂದಿರ್ತಾರೆ, ಯಾರು ಸ್ವರ್ಗದಿಂದ ಬಂದಿರ್ತಾರೆ, ಯಾರು ತಿರ್ಯಚ್ಛಗತಿಯಿಂದ ಬರ್ತಾರೆ, ಯಾರು ಮನುಷ್ಯಗತಿಯಿಂದ ಬಂದು ಸೇರ್ಕೊತಾರೆ. ಅವರವರ ಆಯುಷ್ ಮುಗಿದ ತಕ್ಷಣ ಯಾವ್ಯಾವ ಗತಿಯಲ್ಲಿ ಆಯುಷ್ಯ ಕಟ್ಕೊಂಡಾರ, ಯಾವ್ಯಾವ ರೀತಿ ಕರ್ಮ ಮಾಡಿದಾರ, ಅದೇ ರೀತಿಯಲ್ಲಿ 4 ಗತಿ 84 ಲಕ್ಷ ಯೋನಿಗಳಲ್ಲಿ ಈ ಜೀವ ಪ್ರತಿ ಸಮಯ ಇದಾಗಿರ್ತದೆ, ಸುತ್ತಾಡ್ತಾನೆ ಇರ್ತದೆ. ಪ್ರತಿ ಸಮಯ ಎಲ್ಲೂ ಸ್ಥಿರ ಅಂತೂ ಯಾವುದೂ ಇಲ್ಲ. ತಮಗೆಲ್ಲ ಗೊತ್ತಿದ್ದ ವಿಷಯ ಇದೇನು ಹೇಳಬೇಕಾಗಿಲ್ಲ.
ಆದರೂ ಈ ಮೋಹದ ಸಾಮ್ರಾಜ್ಯ ಎಷ್ಟು ದೊಡ್ಡದಿರ್ಬೋದು, ಆ ಲೋಭ ಕಷಾಯಗಳು ಎಷ್ಟು ದೊಡ್ಡದಿರ್ಬೋದು, ಅದರಿಂದ ಎಷ್ಟು ಮಾಯಾಚಾರರು ಮಾಡ್ತಾನೆ, ಮೋಸ ಮಾಡೋಕ್ಕೂ ಪ್ರಯತ್ನ ಮಾಡ್ತಾನೆ ಆ ಸಂಪತ್ತಿಗಾಗಿ. ಸಂಪತ್ತಿ ಬಹಳ ಕೆಟ್ಟದ್ರಿ, ಒಳ್ಳೇದಂತ ತಿಳಿಬೇಡ್ರಿ ನೀವು. ಇದು ಬಹಳ ಒಳ್ಳೆಯದಲ್ಲ. ಇದು ಎಷ್ಟು ಅಂತ ಅಂದರೆ ಅಷ್ಟಯ ಭಾಳ ಆರಂಭ ಪರಿಗ್ರಹದಿಂದಲೂ ನರಕಾಯು ಬಂದಾಗ್ತದ. ಹಗಲು ರಾತ್ರಿ ದಾನ ಧರ್ಮ ವ್ರತ ನಿಯಮದ ಏನೂ ಕೇಳಂಗಿಲ್ಲ. ಹಗಲು ರಾತ್ರಿ ನಾವು ಅದರಿಂದನೇ ಹಣ 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 ಅಂತ ಒಂದಿನ ಹೆಣ ಆಯ್ತು ಹೋಗಿಬಿಡೋದಷ್ಟೇ. ಜೀವನದಲ್ಲಿ ಏನು ನಾವು ತೊಗೊಂಡು ಬಂದಿಲ್ಲ, ತೊಗೊಂಡು ಹೋಗಿಲ್ಲ. ಆದರೆ ನಾವು ತೊಗೊಂಡು ಬರೋ ಅಂಥದ್ದು, ತಗೊಂಡು ಹೋಗೋ ಅಂತಕ್ಕಂಥದ್ದು ಎರಡು ವಸ್ತುಗಳಿದಾವ. ನಾವು ಮಾಡಿದಂಥ ಪಾಪ ಮತ್ತು ಪುಣ್ಯ ಧರ್ಮ ಇವು ನಮ್ಮ ಜೊತೆಗೆ ಬರೋ ಅಂಥದ್ದು. ನಾವು ನೋಡ್ರಿ ಎಷ್ಟು ಇದಾಗಿದ್ದೀವಿ ಅಂತಂದರೆ ಇದರಿಂದನೇ ನಮ್ಮ ಜೀವನವನ್ನೆಲ್ಲ ಪೂರ್ಣ ಅದಕ್ಕಾಗಿ ಉಪಯೋಗ ಮಾಡಿಬಿಟ್ಟೆವು. ಆ ಜೀವನದಲ್ಲಿ ಉಪಯೋಗ ಮಾಡಿ ಅದು ನಮ್ಮ ಜೊತೆಗೆ ಬರಲ್ಲ. ಇಬ್ಬರು ಅಣ್ಣ ತಮ್ಮಂದಿರಿದ್ರಂತ, ಅವರು ರತ್ನ ವ್ಯಾಪಾರಕ್ಕೆಲ್ಲ ಹೋಗಿದ್ರು. ಭಾಳ ಅಣ್ಣ ತಮ್ಮನ ಬಂಧುತ್ವ ಪ್ರೇಮ ಬಹಳ ಘನಿಷ್ಠವಾಗಿತ್ತಂತ. ಬೇಸಿಗೆ ದಿನ ಹೋಗಿ ಬಂದರು. ಒಂದು ದೊಡ್ಡ ನದಿ ದಾಟಬೇಕಿತ್ತು ಮಧ್ಯಾಹ್ನದ ಸಮಯ. ಆ ಮಧ್ಯಾಹ್ನದ ಸಮಯದಾಗ ಏನು ಮಾಡಿದ್ರು, ನದಿಯಲ್ಲಿ ಬಂದರು, ಸ್ನಾನ ಗೀನ ಮಾಡಿ ಊಟ ಮಾಡಿಕೊಂಡ್ರು. ಅಲ್ಲೇ ಇದರಲ್ಲಿ ನೆರಳಲ್ಲಿ ಮಲ್ಕೊಂಡ್ರು ಅಣ್ಣ ತಮ್ಮ ಇಬ್ಬರು. ಅಣ್ಣನಿಗೆ ನಿದ್ರೆ ಬಂತು, ತಮ್ಮನಿಗೆ ವಿಚಾರ ನಿದ್ದೆ ಬರಲ್ಲ, ಬೇರೆಯೇ ಒಂದು ವಿಚಾರ ಬಂತು. ಇದಿಷ್ಟು ನಾವು ಸಂಪಾದನೆ ಮಾಡಿಕೊಂಡು ಈ ಮುತ್ತು ರತ್ನಗಳನ್ನೆಲ್ಲ, ಈ ರತ್ನ ಅರ್ಧ ಅಣ್ಣಗೆ ಕೊಡಬೇಕು, ಅರ್ಧ ನಾನು ತಗೊಳ್ಬೇಕು. ಅದರಲ್ಲಿ ಅವನು ನಿದ್ರೆ ಬರದೆ ಮತ್ತೊಂದು ಏನೋ ಒಂದು ವಿಚಾರ ಮಾಡಕತ್ತಾರೆ. ಒಟ್ಟಿನಲ್ಲಿ ಇದು ಪೂರ ನನಗೆ ಸಿಗಬೇಕು. ತಮ್ಮ ಈ ರೀತಿ ವಿಚಾರ ಮಾಡಿ ಅಣ್ಣ ಮಲ್ಕೊಂಡಾಗ ಅವ್ರು ನಿದ್ರೆ ಮಾಡ್ತಾಯಿದ್ರು. ಇವನೊಂದು ಇನ್ನೊಂದು ಚೀಲದಾಗ ಅಲ್ಲೆಲ್ಲ ಮರಳನ್ನು ತುಂಬಿದ್ನಂತ. ಆ ಚೀಲದಾಗ ತುಂಬಿ ಆ ಮುತ್ತು ರತ್ನದ ಚೀಲವನ್ನು ಒಂದು ಕಡೆ ಮುಚ್ಚಿಟ್ಟ, ಎಲ್ಲೋ ಮರೆಯಲ್ಲಿ. ಆವಾಗ ಆ ಮರಳಿನ ಚೀಲವನ್ನು ಇಟ್ಕೊಂಡ. ಆವಾಗ ಅವರಿಗೆ ನಿದ್ರೆ ಎಚ್ಚರ ಆಯಿತು ಅಣ್ಣಗೆ. ಆಮೇಲೆ ಮತ್ತೆ ದೋಣಿ ಬಂತು, ಅದು ದಾಟಿ ಹೋಗಬೇಕು ಅಂತ ದೋಣಿಲಿ ಆ ಚೀಲ ಇಟ್ಕೊಂಡು ಮತ್ತೇನದಿಲ್ಲ, ಅಣ್ಣ ಮುಂದೆ ಕೂತಿದ್ರು, ಹಿಂದೆ ಕೂತ್ಕೊಂಡು ಹಗೂರ ಆ ಮರಳಿನ ಚೀಲನ ಮಧ್ಯ ಭಾಳ ಆಳ ಗುಂಡಿ ಇರೋಂಥ ಜಾಗದಾಗೆ ಆ ಚೀಲನ ಹಗೂರ ಜಾಡಿಸಿ ನೀರಿಗೆ ಬಿಡಿಸ್ಬಿಟ್ಟು, ಆಮೇಲೆ ಅಣ್ಣ ನಮ್ಮದೆಲ್ಲ ಸಂಪತ್ತಿ ಹೋತು ಎಲ್ಲ ನೀರಿನಲ್ಲಿ ಮೊಳಗೆ ಹೋತು ಅಂತ ಅವ್ರ ಅಣ್ಣ ಅಂದರು, ಚೀಲ ಹೊತ್ತಾನೆ ಹೋಗಲಿ ಬಿಡು, ನಿನಗೇನಾಗಿಲ್ಲಲ್ಲ, ತೊಂದರೆ ಇಲ್ಲ, ಮತ್ತೆ ದುಡಿ ಅಂತಲ್ಲ, ನಮಗೇನು ದುಡಿಯೋಕೈತೆ ಅವಕಾಶ ಐತಿ, ಇನ್ನೇನು ದೊಡ್ಡದಲ್ಲ. ಒಂದು ವೇಳೆ ನಾನೇ ಯಾರಾದರೂ ಹೋಗಿದ್ರೆ ಏನು ಮಾಡೋಕ್ಕೆ ಸಾಧ್ಯ, ಮತ್ತೆ ದುಡಿಯೋನು ಬಿಡು, ಇರಲಿ ಬಿಡು, ಅದ್ರಾಗೇನೈತೆ ಅಂತ ಅಂದರು. ಹೋದರು, ಮನೆಗೆ ಹೋದರು. ಮನೆಗೆ ಹೋಗಿ ಮತ್ತೆ ಯಾವಾಗಲೂ ಒಬ್ಬರೇ ತಮ್ಮ ಒಬ್ಬನೇ ಬಂದು ನೋಡ್ತಾನ. ಅವು ಆ್ಯಕ್ಚುಲಿ ಮುಚ್ಚಿಟ್ಟು ಚೀಲ, ಮರಳು ಚೀಲನೇ ಮುಚ್ಚಿಟ್ಬಿಟ್ಟ. ಮುತ್ತಿನ ಚೀಲ, ಡೈಮಂಡ್ ರತ್ನ ಏನೆಲ್ಲ ಇತ್ತಲ್ಲ ಅದನ್ನೇ ಹೊಳಿಗೆ ಹಾಕ್ಬಿಟ್ಟ. ಅನ್ನೋ ಚೀಲ ಕಟ್ಕೊಂಡ. ಆವಾಗ ಯಾವುದು ಅನ್ನೋದು ಅವನಿಗೆ ಅದು ಪರಿಜ್ಞಾನ ಇಲ್ಲ, ಎರಡು ಚೀಲ ಇದ್ದಲ್ಲ. ಮತ್ತು ಈ ಕಡೆ ಭಯ, ಯಾರು ನೋಡ್ತಾರ ಏನ, ಮತ್ತು ಅಣ್ಣಗೆ ಎಚ್ಚರ ಆದ್ರೆ ಅಂತ ಅನ್ನೋ ಹೊಳಿಗೆ ಹಾಕ್ಬಿಟ್ಟಾನ. ಅವಾಗ ಈಗೇನು ಮಾಡ್ಬೇಕ್ರಿ? ಅದಕ್ಕೆ ಹೇಳೋದು, ಇನ್ನೊಬ್ಬರನ್ನ ನಾವು ಸುಡೋಕ್ಕಾಗಿ ನಾವು ಕೈಯಲ್ಲಿ ಕೆಂಡನ್ನು ಹಿಡ್ಕೊಂಡ್ರೆ ಬೆಂಕಿಯನ್ನು ಅವರು ಸುಡ್ಬೋದು, ಇಲ್ಲದೇ ಇರಬಹುದು. ನಮ್ಮ ಕೈಯಂತೂ ಅವಶ್ಯ ಸುಟ್ಟು ಹೋಗ್ತದೆ. ಏನಾಗ್ತದೆ? ಇನ್ನೊಬ್ಬರ ಅಹಿತವನ್ನು ನಾವು ಬಯಸಕ್ಕೆ ಹೋದಾಗ ಅವ್ರದ್ದು ಆಗಬಹುದು, ಆಗದೇ ಇರಬಹುದು, ಆದರೆ ನಮ್ಮದಂತೂ ನಿಶ್ಚಿತವಾಗಿ
ಈಗ ಹಾಗೇ ಆಗ್ತದೆ. ಅದಕ್ಕೆ ಈ ದೊಡ್ಡ ಸಾಧನೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಇಂಥವೆಲ್ಲ ಭಾವನೆ ಬರಲ್ಲ. ಇಷ್ಟು ಒಳ್ಳೆಯ ಭಾವನೆ ಬರಲ್ಲ. ಜಗತ್ತಿನ ಕಲ್ಯಾಣ ನೋಡಿ, ತೀರ್ಥಂಕರ ಆಗಬೇಕಂತಂದರೆ ಲೋಕ ಕಲ್ಯಾಣದ ಭಾವನೆ, ಜಗತ್ತಿನ ಎಲ್ಲ ಜೀವಾತ್ಮರ ಕಲ್ಯಾಣ ಆಗಲಿ ಅಂತ ಅವರು ಭಾವನೆ ಮಾಡಿದ್ರಿಂದ ತೀರ್ಥಂಕರ ಪ್ರಕೃತಿ ಅಂತ ಲೋಕೋತ್ತರ ಪುಣ್ಯ ಪ್ರಕೃತಿಯನ್ನು ಸಂಚಯ ಮಾಡಬೇಕು. ಅವ್ರದ್ದು ಆಗ್ಬೋದು, ಆಗದೇ ಇರ್ಬೋದು. ಜಗತ್ತಿನ ಎಲ್ಲ ಜೀವಿಗಳಿಗೂ ಮೋಕ್ಷದ ಪ್ರಾಪ್ತಿ ಆಗಲ್ಲ ಅಂತ ಅವರಿಗೂ ಗೊತ್ತು. ಅಭವ್ಯ ಜೀವಕ್ಕಾಗಲ್ಲ, ಇಷ್ಟು ಜೀವಿದೆ. ಆದರೆ ನಾವು ಭಾವನಾ ಮಾಡೋಕ್ಕೆ ನಮ್ಗೆ ತಪ್ಪಾಗಿದೆ. ಭಾವನಾ ಭವನಾಶಿನಿ. ಆವಾಗ ಸುಮ್ಮನಾದ ಯಾರ ಮುಂದೆ ಇನ್ನೇನು ಹೇಳಬೇಕು? ತಲೆ ಬಡ್ಕೊಂತ ಕೂತ್ಕೊಂಡು. ಮಳೆಗಾಲದಲ್ಲಿ ದೊಡ್ಡ ನೆರೆ ಹೊಳೆ ತುಂಬ ಮಹಾಪೂರ್ ಬಂದಾಗ, ಆ ನದಿಯಲ್ಲಿ ನೀರು ಬಂದಾಗ ಆ ಮುತ್ತಿನ ಚೀಲ ನೀನು ಬಿಡಿಸಿದ್ನಲ್ಲ, ಅದು ನೀರೆಲ್ಲೋ ತಿರುಗಿ ಎತ್ತಿ ಒಂದು ಕಡೆ ದಿಂಬಕ್ಕೆ ಹಾಕ್ಬಿಟ್ಟೈತೆ. ದೊಡ್ಡ ಮಹಾಪೂರೆಲ್ಲ ಬಂದಾಗ ಆವಾಗ ಅಕ್ಕಪಕ್ಕದವರಲ್ಲೆಲ್ಲ ಎಷ್ಟೋ ಜನ ಹೋಗೋರು ಬರೋರು ನೋಡ್ತಾ ಇದ್ರು. ಅಲ್ಲಿ ಯಾರೋ ಒಬ್ಬರು ಬಡವರ ವ್ಯಕ್ತಿ, ಬಡವ ಅಲ್ಲಿ ಹೋಗಿ ನೋಡ್ದ. ಇದೆಲ್ಲ ಗೊತ್ತಿತ್ತು, ಎಲ್ಲ ಜಾಗ ಅಲ್ಲೆಲ್ಲ ದೂರ ದೂರ ತಕ್ಕ ಎಲ್ಲ ಸುದ್ದಿ ಮುಟ್ಟಿತ್ತು ಸಾಹುಕಾರರದ್ದು. ಇದು ಅಪಾರ ಕೋಟಿ ಕೋಟಿ, ಅಪಾರ ಸಾವಿರಾರು ಲಕ್ಷಾಂತರ ಕೋಟಿ ಸಂಪತ್ತಿಯಲ್ಲಿ ಮುಳುಗಿ ಹೋಗಿದೆ ನದಿಲ್ಲ ಅಂತ. ಆ ಚೀಲ ಮೇಲೆ ಹಾಕಿತ್ತಲ್ಲ, ಆ ಸಾಹುಕಾರ ಮನೆಗೆ ಅವನು ಏನು ಮಾಡ್ತಾನೆ, ಯಾರೋ ಬಡವರು ನೋಡಿದಾನು. ಅವರು ಬಡವರಿದ್ದವರು ಆ ಚೀಲನ ಹೊತ್ಕೊಂಡು ಬಂದು ಸಾಹುಕಾರ ಮನೆ, ಅಣ್ಣನ ಮನೆಗೆ ತಂದು ಕೊಟ್ಟ. ಸಾಹುಕಾರರಿಗೆ ತಮ್ಮ ಚೀಲ ಇಲ್ಲಿ ಮೇಲಿತ್ತು, ತೊಗೊಂಡು ಬಂದಿದೆ. ಅವರಿಗೂ ಏನೋ ನಮಗೇನಾದ್ರು ಒಂದು ಸ್ವಲ್ಪ ಪಾರಿತೋಷಿಕ ಕೊಟ್ಟೇ ಕೊಡ್ತಾರ. ಅವ್ರು ತಂದು ಕೊಟ್ಟಕ್ಕೂ ಆಯಿತು ಅಂತ ಅವನಿಗೆ ಏನು ಕೊಡಬೇಕಿತ್ತು ಅವನು ಖುಷಿ ಮಾಡಿ ಕಳಿಸಿದ್ರೆ, ಅವ್ರ ಮಗನ್ನ ಅವ್ರ ಚಿಕ್ಕ ತಮ್ಮನ ಮನೆಗೆ ಕಳಿಸ್ಕೊಟ್ಟ. ಅದು ನೀರಲ್ಲಿ ಮುಳುಗಿ ಹೋಗಿತ್ತಲ್ಲ ಆ ಚೀಲ, ಅದು ಸಂಪತ್ತಿ ಲಕ್ಷಾಂತರ ಕೋಟಿ ಬೆಲೆ ಒಳಗೆ ಅದು ಸಿಕ್ಕಿದೆ. ಬನ್ನಿ ನೀವು ಎಷ್ಟು ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಬರ್ರಿ, ಎಷ್ಟು ಬೇಕಾ ಅಷ್ಟು ತೊಗೊಂಡು ಹೋಗ್ಬೋದು ಅಂತ ಕಳಿಸ್ಕೊಟ್ರು ಅಂತ. ಆವಾಗ ಅವನು ಹೋದ ತಮ್ಮ ಅಣ್ಣರ ಮಗ ಅವ್ರ ಮನೆಗೆ ಹೋಗಿ ಹೇಳಿದ ತಕ್ಷಣ ಅವನಿಗೆ ವಾಸ್ತವದಲ್ಲಿ ಆಗ ಅರ್ಥ ಆಯಿತು, ನಾನು ಏನು ಮಾಡ್ತಾಯಿದ್ದೆ, ಇವತ್ತು ಏನಾಯಿತು. ಇವೆಲ್ಲ ಲೋಭ ವೃತ್ತಿಯಿಂದ ಮಾಯಾಚಾರನೂ ಮಾಡ್ತಾನೆ. ಒಂದು ಕಷಾಯ ಜೊತೆಗೆ ಎಲ್ಲವೂ ಆಗದ, ಅದೆಲ್ಲದೂ ಏನು ಬೇರೆ ಏನಾಗಲ್ಲ. ಆವಾಗ ಅವನಿಗೆ ವಿಚಾರ ಹೊಳಿತು, ನಾವು ಎಷ್ಟು ಮೋಸ ಮಾಡೋಕ್ಕೆ ಹೋಗಿ ಜಗತ್ತಿಗೆ ನಾವೆಷ್ಟು ಮೋಸ ಮಾಡ್ಕೊಂಡವು ನಮ್ಮ ಜೊತೆಗೆ. ಮನೆ ಬಂದಂತೂ ಬಂದ, ಅಣ್ಣ ಕಾಲಿಗೆ ಬಿದ್ದು ಬಿಕ್ಕಿ ಅಳಕಂದ. ಇದೆಲ್ಲ ನಾನೇ ಮಾಡಿದ್ದು, ಮಾಡಿದ್ದು ಮಾರಾಯ, ನಾನೇ ಮಾಡಿದ್ದು. ಇವತ್ತು ನನಗೆಲ್ಲ ಫಲ ಸಿಕ್ಕಿದೆ. ಇದೆಲ್ಲ ಕೆಲಸ ನಂದೇ. ಏನಿದೆ ಬೇರೆಯವ್ರದ್ದೇನೋ ಆಗಿಲ್ಲ, ಇದು ಬಿದ್ದು ಓದಿದ್ದು ಅಲ್ಲ, ನಾನೇ ಬೆಳೆಸಿದ್ದು. ಆದರೆ ಮೋಸ ಮಾಡೋಕ್ಕೆ ಅಂತೇಳಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿದ್ರ ಫಲ ಇವತ್ತೆಲ್ಲ ಸಿಕ್ಕಿದೆ. ನಾನೇ ಹೀಗೆಲ್ಲ ಮಾಡಿದ್ದೆ. ಎಲ್ಲ ಏನು ನಡೆದ ಸಂಗತಿಯನ್ನೆಲ್ಲ ಹೇಳಿ, ನೀವಂತೂ ಧಾರ್ಮಿಕದಿ, ಅಣ್ಣ ಹೇಳಿದ್ರಂತೆ ನೀವಂತೂ ಧಾರ್ಮಿಕದಿರಿ, ದಾನ ಕೊಡ್ತೀರೋ ಧರ್ಮ ಮಾಡ್ತೀರಾ, ಏನು ಮಾಡ್ತೀರಿ ಮಾಡಿರಿ. ಆದರೆ ಮೋಸ ಮಾಡಿ ಅದರದ್ದು ಫಲ ಎಲ್ಲ ಊಟ ಮಾಡಿದ್ದೀನಿ. ಈಗ ನಾನು ಹೋಗಿ ದೀಕ್ಷೆ ತಗೊಳ್ತೀನಿ. ಗೊತ್ತಾಯ್ತು, ಎಲ್ಲ ಮಾಡಿ ಏನು ಮಾಡಿದ್ರು ಇಷ್ಟೇ ಆಗೋದು. ಎಂದು ಸುಳ್ಳು ಸುಳ್ಳೇ ಆಗಿರ್ತದೆ, ಪಾಪ ಪಾಪನೇ ಆಗಿರ್ತದೆ. ಅದನ್ನು ನೀವು 100 ಸರಿಯಲ್ಲ, 1000 ಸರಿಯಲ್ಲ, ಕೋಟಿ ಸರಿ ಅದನ್ನು ನೀವು ಹೇಳಿದ್ರು ಅದು ಪಾಪ ಪಾಪನೇ ಆಗ್ತದೆ. ಅದು ಎಂದೂ ಪುಣ್ಯ ಆಗಕ್ಕೆ ಸಾಧ್ಯ ಇಲ್ಲ, ಅದು ಧರ್ಮ ಆಗಕ್ಕೆ ಸಾಧ್ಯ ಇಲ್ಲ. ಅಧರ್ಮ ಅಧರ್ಮನೇ. ಕೋಟಿ ಜನ ಬೇಕಾದರೂ ಪಾಲನೆ ಮಾಡಲಿ, ಇಡೀ ಜಗತ್ತೆಲ್ಲ ಅದನ್ನೇ ಪಾಲನೆ ಮಾಡ್ತಾರೆ. ಕೋಟಿ ಯಾರು ಮಾಡಿದ್ರು ಪಾಪ ಪಾಪನೇ, ಅಧರ್ಮ ಅಧರ್ಮನೇ, ಮೋಸ ಮೋಸನೇ, ಅನ್ಯಾಯ ಅನ್ಯಾಯನೇ. ಇದ್ರದ್ದು ಫಲ ಯಾರ್ಯಾರು ಮಾಡ್ತೇವೋ, ಯಾರು ಮಾಡ್ತಾರ ಅವ್ರಿಗೆ ಅದರ ಫಲ ಅವಶ್ಯ ಸಿಗ್ತದೆ. ಅದಕ್ಕಾಗಿ ಜನ ಎಲ್ಲ ಅದೇ ಮಾಡ್ತಾರೆ, ನಾನೇನು ಮಾಡಲಿ. ಈ ತಪ್ಪು ದಾರಿಗೆ ಹೋಗಬೇಡ್ರಿ. ಇಡೀ ಜಗತ್ತೆಲ್ಲ ಆ ಕಡೆ ಒಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ. ನಾವ್ಯಾಕೆ ಏನು ಮಾಡೋದು, ನಾವು ಅವ್ರ ಜೊತೆಗೆ ಹೋಗೋಣ. ಈ ತಪ್ಪು ನೀವು ನಿರ್ಣಯ ಮಾಡ್ಕೊಳ್ಬೇಡ್ರಿ. ಒಂದು ಸುಳ್ಳನ್ನು 100 ಸರಿ ನೀವು ಹೇಳಿದ್ರು ಕೂಡ ಅದು ಸುಳ್ಳು ಸುಳ್ಳ. ಸತ್ಯ ಆಗಕ್ಕೆ ಸಾಧ್ಯನಾ?
ಯಾವ ಕಾರಣಕ್ಕೂ ಆಗಲ್ಲ. ಆದರೆ ಅದರ ಫಲ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರು ಮಾಡಿದ್ದರ ಫಲ ಊಟ ಮಾಡಬೇಕು. ಜಗತ್ತು ಯಾವ ಕಡೆ ಹೋಗ್ತದೆ, ಏನು ಮಾಡೋಕ್ಕೆ ಬರ್ತದೆ? ಆ ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಅಂತೇಳಿ ನಾವು ಅವರಿಂದ ಹೋಗೋದಲ್ಲ. ಸತ್ಯದ ಕಷ್ಟಗಳು ಭಾಳ ಬರ್ತಾವೆ ಮಾಡಿದ್ರೆ, ಸತ್ಯ ದಾರಿಯಲ್ಲಿ ನಡೆದ್ರೆ ಬರ್ತದೆ, ಬರಲೇಬೇಕು. ಸಂಘರ್ಷ ಮಾಡಿದಾಗ ಆಚಾರ್ಯ ಭಗವಂತರು ಮೂಕ್ ಮಾಟಿ ಮಹಾಕಾವ್ಯದಲ್ಲಿ ಹೇಳ್ತಾರೆ ಒಂದು ಜಾಗದಾಗ, संघर्षमय जीवन का उपसंहार हर्षमय होता धन्य बैठा. ಸಂಘರ್ಷ ಮಾಡಿದ ಜೀವನದ ಕೊನೆಯ ಉಪಸಂಹಾರ ಹರ್ಷಮಯವಾಗ್ತದಂತೆ, ಆಗ್ತದೆ. ಈಗ ನೋಡ್ರಿ, ಸಂಸ್ಕಾರ ಇಲ್ಲದೇ ಇದ್ದರೆ ಕೋಟಿಗಟ್ಟಲೆ ನಾರಿಯರಾಗಿ ಹೋಗಿದ್ದಾರೆ, ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿ ಹೋಗಿದ್ದಾರೆ, ಪುರುಷರಾಗಿದ್ದಾರೆ. ಕೋಟಿಗಟ್ಟಲೆ ವರ್ಷಲ್ಲ, ಸಾಗರೋಪಮ ಕಾಲದಲ್ಲಿ ನಡೆದು ಹೋದಂಥ ಘಟನೆ. ಇವತ್ತು ಸೀತೆಯ ಹೆಸರು ಗೊತ್ತು, ಆಂಜನೇಯದ ಗೊತ್ತು, ನಮ್ಮ ತೀರ್ಥಂಕರ ತಾಯಿ ತಂದೆಯ ಹೆಸರು ಗೊತ್ತು, ಮಹಾವೀರ ತೀರ್ಥಂಕರ ಆಗಿ ಹೋಗಿ 2,500 ವರ್ಷ ಕಳೆದು ಹೋಯ್ತು ಗೊತ್ತು. ನಿಮ್ಮ ಅಜ್ಜ ಮುತ್ತಜ್ಜಿಯರ ಹೆಸರು ಗೊತ್ತಾನೆ ನಿಮಗೆ? ಯಾಕೆ ಗೊತ್ತಿಲ್ಲ? ಏನು ಮಾಡಿಲ್ಲ ನಮ್ಮ ಜೀವನದಲ್ಲಿ. ಏನೋ ಅಷ್ಟೇ, ಹೊಟ್ಟೆ ತುಂಬೋದು ಪೆಟ್ಟಿಗೆ ತುಂಬೋದು ಎರಡೇ ಮಾಡಿದ್ರು. ಯಾರ್ದು ಹೊಟ್ಟೆನೂ ತುಂಬಿಲ್ಲ, ಯಾರ್ದು ಪೆಟ್ಟಿಗೆನೂ ತುಂಬಿಲ್ಲ, ಅಷ್ಟೇ ಮಾಡಿದ್ರು. ಅವರು ತಮ್ಮ ಜೀವನದಲ್ಲಿ ಎಷ್ಟು ಸಾಧನ ಮಾಡಿದ್ರು. ಇವತ್ತು ನಮ್ಮಲ್ಲಿನೂ ಕೂಡ 9 ಜನ ಬಲಭದ್ರರಾಗಿ ಹೋಗಿದ್ದಾರೆ. ನೀವು ಮಂಗಲಾಷ್ಟದಾಗ ಏನು ಹೇಳ್ತೀರಲ್ಲ, ಹೇ ವಿಷ್ಣು ಪ್ರತಿ ವಿಷ್ಣು ಲಾಂಗಲಧರ. ವಿಷ್ಣು ಅಂತಂದರೆ ನಾರಾಯಣ 9 ಜನ, ಪ್ರತಿ ವಿಷ್ಣು ಅಂತಂದರೆ ಪ್ರತಿ ನಾರಾಯಣರು 9 ಜನ, 63 ಜನ ಸಲಾಕ ಪುರುಷರಲ್ಲಿ. ಲಾಂಗಲಧರ ಅಂತಂದರೆ 9 ಜನ ಬಲಭದ್ರರಾಗಿದ್ದಾರೆ. ಆದರೆ ಬಾಕಿ ಉಳಿದರ ಹೆಸರು ಗೊತ್ತಿಲ್ಲ. ಶ್ರೀರಾಮಚಂದ್ರನ ಹೆಸರು ಇಡೀ ದೇಶ ವಿಶ್ವ ವಿದೇಶನೂ ಕೂಡ ಒಪ್ತದೆ. ಈಗ ಹೇಳ್ತದೆ, ರಾಮನ ವಿದೇಶದವರು ಕೂಡ ಒಪ್ಕೊಂಡ್ರು. ರಾಮ ಹುಟ್ಟಿದ್ದು ಅಯೋಧ್ಯದಾಗ, ಇದು ಸತ್ಯ. ಅವರೆಲ್ಲ ಒಪ್ಕೊಂಡ್ರು ಈ ಮಾತನ್ನು. ಅಂದರೆ ಎಷ್ಟು ಅವ್ರ ಜೀವನದಲ್ಲಿ ಎಷ್ಟು ಸಂಘರ್ಷ ಬಂತು ಗೊತ್ತಾ, ಎಷ್ಟು ಪರಿಸ್ಥಿತಿ ಬಂತು. ನಿಮ್ಗೆ ಯಾರಾದರೂ ನಿಮ್ಮ ತಂದೆ ವನವಾಸಕ್ಕೆ ಹೋಗ್ಬೇಕು, ನಾನು ವಚನ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಹೋಗೋಕ್ಕೆ ತಯಾರನ? ನಿಮ್ಮ ವಯಸ್ಸಾಗಿತ್ತು, ನೀವು ಬೇಕಾದ್ರೆ ಹೋಗ್ರಿ. ವಯಸ್ಸು ರಾಜ್ಯ ಕೊಡ್ತಿದ್ರು, ಇಲ್ಲ ನಮ್ಮ ಯಾಕೆ ಹೋಗೋಣ ವನವಾಸಕ್ಕೆ? ಲಕ್ಷ್ಮಣಗೆ ಯಾರು ಹೇಳಿದ್ರಿ ವನವಾಸಕ್ಕೆ ಹೋಗುವಂತ? ಅವ್ರು ಯಾಕೆ ಹೋದ್ರು? ಸೀತೆಗೇನು ಹೇಳಲ್ಲ. ನಿಮ್ಗೆ ಯಾರಿಗಾದ್ರೆ ನೀವು ಇಷ್ಟೆಲ್ಲ ತ್ರಾಸ ಕೊಟ್ಟರು, ನಮ್ಮ ಪಿಯರ್ ನಮ್ಮ ತವ್ರ ಮನೆಗೆ ಹೋಗ್ತೀವಿ, ಅಷ್ಟೆಲ್ಲ ನೀವು ಬಿಟ್ಟರೆ ಮತ್ತೆ ಇನ್ನೇನು ಮಾಡೋದ? ಆದರೆ ಅವ್ರು ಯಾಕೆ ಹೋದ್ರು? ಅವ್ರ ಜೀವನದಲ್ಲಿ ಇವತ್ತು ಅವ್ರದ್ದು ಹೆಸರನ್ನು ಯಾಕೆ ಹೇಳ್ತಾರಂದ್ರೆ, ಎಷ್ಟು ಪರಿಸ್ಥಿತಿ ಬಂದರು, ಎಂಥ ಕಷ್ಟದಲ್ಲಿದ್ದರು. ಸೀತೆ ರಾವಣ ಅಪಹರಣ ಮಾಡಿ ಕರ್ಕೊಂಡೋರು, ಉಪವಾಸ ಇದ್ದರು. ಆಮೇಲೆ ರಾಮನ ಸಂದೇಶ ಬಂದ ಮೇಲೆ ಅವರು ಏನೋ ಸ್ವಲ್ಪ ಊಟ ಎಲ್ಲ ಬಂದರು. ಅಲ್ಲಿ ತನಕ ಅವ್ರೇನೋ ಆಹಾರ ಹಣ್ಣು ಹಾಲು ಏನೂ ತಗೊಂಡಿರಲಿಲ್ಲ. ವಾಪಸ್ ಬಂದ ಮೇಲೆ ಒಬ್ಬ ಅಗಸ ಒಂದು ದಿನ ಅವ್ರ ಪತ್ನಿಗೆ ಜೊತೆಗೇನೋ ಅವ್ರ ಹತ್ರ ಜಗಳ ಬೈಗುಳದಲ್ಲಿ ಮಾತಾಡ್ತಾ ಏನು ಹೇಳ್ತಾನಂತ, ನಾನು ಆ ರಾಮ ಅಲ್ಲ, ರಾವಣನ ಜೊತೆಗೆ ಜೀವನ ಕಳ್ಕೊಂಡು ಬಂದ ಸೀತೆಯನ್ನು ಇಟ್ಕೊಂಡು ರಾಜ್ಯ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದಾನಲ್ಲ, ಆ ರಾಮ ನಾನಲ್ಲ ಅಂತ. ನೋಡ್ರಿ, ರಾಮನಿಗೆ ಗೊತ್ತಿದ್ದ ವಿಷಯ, ಶ್ರೀರಾಮಗೆ ಇದೆಲ್ಲ ಗೊತ್ತಿದ್ದ ವಿಷಯ. ಸೀತೆಯ ಪವಿತ್ರ ಇದ್ದಾರೆ, ಅವರ ಚಾರಿತ್ರ ಶೀಲ ಎಲ್ಲ ಸಂಪನ್ನರಿದ್ದಾರೆ. ಆದರೆ ಲೋಕ ಅಪವಾದ, ರಾವಣನ ಬಾಣ ತಾಗಿದಾಗಲೂ ಅವರಿಗೆ ಅಷ್ಟು ನೋವಾಗಿಲ್ಲ. ಈ ಶಬ್ದ ಕೇಳಿ ತುಂಬ ನೋವಾಗಿ ಆ ಗರ್ಭವತಿ ಮಹಿಳೆಯನ್ನು, ಆ ಶ್ರಾವಿಕೆಯ ಸೀತೆಯನ್ನು ತೀರ್ಥಯಾತ್ರೆಗೆ ಹೋಗಬೇಕು ಅಂತಿದ್ದೆಲ್ಲ, ನೀನು ತೀರ್ಥಯಾತ್ರೆ ಮಾಡ್ಕೊಂಡು ಬಾ, ಸಂದೇಶಿಕರ್ಜಿ ಮುನಿಗಳ ದರ್ಶನ ಎಲ್ಲ ಮಾಡಬೇಕು, ನನಗೆ ಬರೋಕ್ಕಾಗಲ್ಲ, ರಾಜ್ಯ ಕಾರ್ಯ ಇದೆ, ಹೋಗು ಅಂತೇಳಿ ಈ ಕಡೆ ಹೇಳಿ ಅಷ್ಟಾವಕ್ರನಿಗೆ ಈ ಕಡೆ ಬೇರೆ ಹೇಳಿದ್ವಿ. ಸೀತೆಯನ್ನು ಕರ್ಕೊಂಡೋಗಿ ಭಯಂಕರ ಘೋರ ಅರಣ್ಯದಲ್ಲಿ ಬಿಟ್ಟು ಬರಬೇಕು.
ಗರ್ಭವತಿ ಇದ್ರು. ಆಗ ಅಷ್ಟಾವಕ್ರ ಹೇಳ್ತಾನ, ಅಲ್ಲಿ ರಥ ತಗೊಂಡು ಹೋದ, ರಥವನ್ನು ಗದ್ರೆಯಿಂದ ಬೇರೆ ಮಾಡಿದ, ಅವನಿಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಕಂಬನಿ ಸುರಿತಾ ಇತ್ತು, ಬಿಕ್ಕಿ ಬಿಕ್ಕಿ ಅಳತಾ ಏನಾಯ್ತು ಕೇಳಿದ್ರೆ ಏನಿಲ್ಲ, ನಾನು ಮುಂದಿನ ಜನ್ಮದಲ್ಲಿ ಒಂದು ಹಿರಿಯ ಆಗಿಬಿಟ್ರು ಚಿಂತೆ ಇಲ್ಲ, ಇನ್ನೊಬ್ಬರು ಸೇವಕ ಆಗಿರಬಾರ್ದು ಅಂತ. ಯಾಕೆಂದರೆ ಒಬ್ಬರು ಗರ್ಭವತಿ ಮಹಿಳೆಯನ್ನು, ಶ್ರಾವಿಕೆಯನ್ನು ಆ ಘೋರ ಅರಣ್ಯದಲ್ಲಿ ಭಯಂಕರ ಹಿಂಸಕ ಪ್ರಾಣಿಗಳು, ಹುಲಿ, ಸಿಂಹ, ಚಿರತೆ, ಹೆಬ್ಬಾವು ಇದಂತಲ್ಲಿ ಘೋರ ಅರಣ್ಯದಲ್ಲಿ ಬಿಟ್ಟು ಬರೋಕ್ಕೆ ಹೇಳಿದ್ರೆ ಅಲ್ಲೇ ಬಿಟ್ಟರು. ಅವಾಗ ಲಾಸ್ಟಿಗೆ ಇನ್ನೇನು ಮಾತಾಡೋಕೆ ಆಗದಿದ್ದರೂ ಕೂಡ ಏನೋ ಒಂದು ಸ್ವಲ್ಪ, ಅಮ್ಮ ನಾನೀಗ ಹೋಗ್ತಾ ಇದ್ದೀನಿ, ಸ್ವಾಮಿಗೇನಾದರೂ ಸಂದೇಶ ಏನಾದರೂ ತಿಳಿಸ್ಬೇಕನ್ನುವಂತ ಕೇಳ್ತಾವ. ಆವಾಗ ಅವ್ರು ಹೇಳ್ತಾರ, ಸೀತೆ ಹೇಳ್ತಾರ, ಏನು ಯಾವ ವಸ್ತುದ ಸಂಯೋಗ ಆಗಿದೆ ಅದರ ಯೋಗ ಆಗೋದು ನಿಶ್ಚಿತ. ನಾನು ಮಧ್ಯದಲ್ಲಿ ಬಂದಿದ್ದೆ, ಮಧ್ಯದಲ್ಲಿ ಹೋಗಿದ್ದೀನಿ. ಯಾರದೋ ಮಾತನ್ನು ಕೇಳಿ ಸೀತೆಯನ್ನು ಬಿಟ್ಟರೆ ಅದೇನು ದೊಡ್ಡದಲ್ಲ. ನಾಳೆ ಇನ್ಯಾರಾದರೂ ಮಾತನ್ನು ಕೇಳಿ ಧರ್ಮವನ್ನು ಬಿಡಬಾರದು, ಇದನ್ನು ನಿಮ್ಮ ಸ್ವಾಮಿಗೆ ತಿಳಿಸ್ರಿ ಅಂತ. ಅಂದ್ರೆ ಅಷ್ಟೇ, ತನ್ನ ಜೀವನದ್ದು ಏನು ಪರಿಸ್ಥಿತಿ ಆಗಿದೆ ಅದನ್ನು ವಿಚಾರ ಇಲ್ಲ. ಈ ಅರಣ್ಯದಲ್ಲಿ ಒಬ್ಬರಲ್ಲ, ಎರಡೆರಡು ಪುತ್ರರಿದ್ರು. ಅವರಿಗೆ ಎರಡೆರಡು ಜನ ಇದ್ದರೂ ಕೂಡ ಆವಾಗ ಅವ್ರು ಏನು ಹೇಳ್ತಾರಂತ ಅಂದ್ರೆ, ತಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಇದ್ದರೂ ಕೂಡ ಭಯಂಕರ ಹೆಬ್ಬಾವು ಜೀವಂತ ನುಂಗಬಹುದು, ಸಿಂಹ ಗರ್ಜನೆ, ಹುಲಿ, ಚಿರತೆಗಳು ಅಲ್ಲಿ ಭಯಂಕರ ಗರ್ಜನೆ ಮಾಡ್ತಾ ಇದ್ದಾವೆ. ನನ್ನ ಗತಿ ಏನಾಗ್ಬೋದು, ನನಗೇನಾಗ್ಬೋದು, ಈ ಗರ್ಭದಲ್ಲಿರೋ ಮಗುವಿನ ಸ್ಥಿತಿ ಏನಾಗ್ಬೋದು, ಅದಿಲ್ಲ. ನಾಳೆ ಯಾರಾದರೂ ಹೇಳೋರು ಇದ್ದೇ ಇರ್ತಾರ, ಈ ಮಾತು ಕೇಳಿ ಧರ್ಮ ಬಿಡಬಾರದು ಅಂತಕ್ಕಂಥ. ಇದಕ್ಕಂತಾರೆ ವೀರ ನಾರಿ, ವೀರ ಮಹಿಳೆಯವರು. ಆ ವೀರ ಪುತ್ರಿ ಆದದ್ರಿಂದ ಅವರಿಗೆ ಆ ಧರ್ಮದ್ದನ್ನೇ ಚಿಂತೆ. ಇದೇನು ಜೀವನ ಬರ್ತದೆ ಹೋಗ್ತದೆ, ಇದೇನು ದೊಡ್ಡದಲ್ಲ. ಅದರ ಧರ್ಮ ಬಿಟ್ಟರೆ ಸಂಘರ್ಷ ಯಾವ ರೀತಿ ಮಾಡಿದ್ರು ನೋಡ್ರಿ. ಅದಕ್ಕಾಗಿ ಇವತ್ತು ಅವ್ರ ಹೆಸರನ್ನು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಯಾಕೆ ಅಂತಂದರೆ ಸುಮ್ಮನೆ ಏನೂ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಅವರು ಮಾಡಿದಂಥ ಒಂದು ಸಂಘರ್ಷ, ಅವ್ರ ಧರ್ಮವನ್ನು, ಏನೇ ಪ್ರಾಣ ಸಂಕಟ ಬರಲಿ, ರಾಮನ ಜೀವನದಲ್ಲಿ ಎಷ್ಟು ಕಷ್ಟ ಬರಲಿ, ಆದರೆ ಮಾತ್ರ ಧರ್ಮ ಬಿಟ್ಟು ಎಂದೂ ಹೋಗಿಲ್ಲ, ಯಾವ ಕಾರಣಕ್ಕೂ ಇಲ್ಲ. ಧರ್ಮ ಧರ್ಮನ, ಅದಕ್ಕಿಂತ ದೊಡ್ಡದು ಈ ಜಗತ್ತಾಗ ಯಾವುದೂ ಇಲ್ಲ. ನಾವು ಧರ್ಮದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಅದಕ್ಕಾಗಿ ಅವರು ಸಿದ್ಧತ್ವ ಶುದ್ಧತ್ವ ಪಡ್ಕೊಂಡು ಸಿದ್ಧ ಭಗವಂತರು ನಿರ್ವಾಣ ಕಂಡದಾಗ ಓದ್ತಿರಲ್ಲ, ರಾಮ ಹಣ್ಣು ಸುಗ್ಗಿವ ಗವ ಗವಕ್ಕ ನೀಲ ಮಹಾನೀಲೋ ನಿನ್ನಾನ್ಯ ಕೋಡಿ ಮುಕ್ತಿಗೆಯೋ ತುಂಗಿಗಿರಿ. 99 ಕೋಟಿ ಮುನೀಶ್ವರರು ತುಂಗಿ ಪರ್ವತದಿಂದ ರಾಮ, ಹನುಮಾನ, ಸುಗ್ರೀವ, ನಲ, ನೀಲ ಇವರೆಲ್ಲ ಅಲ್ಲಿಂದ ಮೋಕ್ಷಕ್ಕೆ ಹೋದರು. 99 ಕೋಟಿ ಮುನೀಶ್ವರರು ಅಂದರೆ ಇವತ್ತಿನ ಭಾರತದ ಜನಸಂಖ್ಯೆನೇ ಪೂರ ಅಲ್ಲಿ ಒಂದು ಜಾಗದಿಂದ ಮೋಕ್ಷಕ್ಕೆ ಹೋಗಿದ್ದಾರೆ. 99 ಕೋಟಿ ಅಂದರೆ ಈಗ 120, 30, 40 ಕೋಟಿ ಜನ ಇರ್ಬೋದು. ಅಷ್ಟು ಜನ ಮಹಾಮುನೀಶ್ವರರು ಅಲ್ಲಿಂದ ಮೋಕ್ಷಕ್ಕೆ ಹೋಗಿದ್ದಾರೆ. ರಾಮ, ಹನುಮಾನ, ಸುಗ್ರೀವ, ನಲ, ನೀಲ ಅಂಥದ್ದನ್ನು ನಮ್ಮ ಜೀವನದಲ್ಲೂ ಬರ್ತದೆ. ಆದರೆ ಧರ್ಮಕ್ಕಿಂತ ದೊಡ್ಡದು ಯಾವುದೂ ಜಗತ್ತಾಗಿಲ್ಲ. ಇದು ಪುಚ್ಚವಾದ ಪವಿತ್ರವಾದ ಸ್ವಚ್ಛ ಧರ್ಮ. ನಾವು ಬಾಯ ಹೊರಗಡೆಯಿಂದ ಸ್ವಚ್ಛ ಮಾಡೋದೆಲ್ಲ ಕಲ್ತೀವಿ, ಅದರ ಒಳಗಿನ ನಮ್ಮ ಆತ್ಮನನ್ನು ಅನಾದಿ ಕಾಲದ ಕರ್ಮ ಕಲಂಕಗಳನ್ನು ಸ್ವಚ್ಛ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ್ಯದಿಂದ ಈ ಜೀವ ಅನಾದಿ ಕಾಲದಿಂದ ಮತ್ತೆ ಆ ಆತ್ಮನನ್ನು ಕಲುಷಿತ ಮಾಡ್ಕೊತ ಹೋಗ್ತಾ ಇದೆ. ಅದರಿಂದ ಪಾರಾಗಕ್ಕೆ ವೀತರಾಗ ಭಗವಂತರು ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಶರಣನ್ನು ಪಡ್ಕೊಂಡು ಎಷ್ಟು ಕಷ್ಟ ಆಗಲಿ ಬೇಕಾದ ಪ್ರಯತ್ನ ಮಾಡೋಣ,
ಆ ಸಮ್ಯಕ್ ದರ್ಶನ ಪಡ್ಕೊಳ್ಳೋದು. ಬೇಕಾದ ನಮ್ಮ ಜೀವನ ಹೋಗ್ತದಂದ್ರೆ ಹೋಗಲಿ, ಆ ದರ್ಶನ ಪಾಠದಲ್ಲಿ ಅದು ಕೇಳಿದಾರಲ್ಲ, ನಾನು ದರಿದ್ರನಾಗಲಿ ಅಂಗಹೀನನಾಗಲಿ ಭಿಕ್ಷುಕ ಏನು ಒಂದು ಹೊತ್ತು ಊಟಕ್ಕಿಲ್ಲದೆ ಚಿಂತಿದ್ರು ಚಿಂತೆ ಇಲ್ಲ, ಆದರೆ ನನಗೆ ಆ ಜಿನ ಧರ್ಮ ಬೇಕು. ಆ ಜಿನ ಧರ್ಮವನ್ನು ಬಿಟ್ಟು ಒಂದು ವೇಳೆ ನನಗೆ ಚಕ್ರವರ್ತಿ ಪದನೂ ಸಿಕ್ಕಿದ್ರೆ ನನಗೆ ಬೇಡ. ಅದು ಏನು ಮಾಡೋಣ, ಅದನ್ನು ತಗೊಂಡಾಗ ಏನು ಮಾಡೋಣ? ಆದ್ದರಿಂದ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮ ಆತ್ಮನಲ್ಲಿ ಸ್ವಚ್ಛ ಮಾಡೋದನ್ನು ಕಲೀರಿ. ಹೊರಗಿಂದ ಬಟ್ಟೆ ಮೈ ಎಲ್ಲ ಭಾಳ ಚೆನ್ನಾಗಿ ದಿನ ಸಾಪಾನ ಹಾಕಿ ಸೋಪ್ ಹಾಕಿ ಲಕ್ಷ ಮಂತಮ್ಮ ಎಲ್ಲ ಹಾಕಿ ತೊಳೆದು ಎಲ್ಲ ಮಾಡಿಕೊಂಡ್ರೆ ಆತ್ಮದ ಗತಿ ಏನಾಗಿದೆ ನೋಡಿರಲಿಲ್ಲ. ಈ ಶರೀರನ ಅಷ್ಟೇ ಮಾಡಿದ್ರೆ ಮಲ ಮೂತ್ರದ ಕೊಳೆ ಕೊಂಪೆ ಕೊನೆಯಲ್ಲಿ ಸುಡುಗಾಡಿಗೆ ಬಲಿಯಾಗುವುದು. ಹೊಲಸಿನ ದೇವ ನಂಬಿದೆ ಆದರೆ ಕರ್ಮದ ಕೈ ಮೇಲಾಗುವುದು. ಎಲ್ಲದಕ್ಕೆ ಇದನ್ನು ನಂಬ್ಕೊಂಡಿರೋದು. ಆದ್ದರಿಂದ ಆತ್ಮನ ಸ್ವಚ್ಛ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ. ಈ 10 ಧರ್ಮದಲ್ಲಿ ಇದೇ ಇದೆ. ಆತ್ಮನ ಪವಿತ್ರ ಮಾಡೋದು, ಅದನ್ನು ಸ್ವಚ್ಛ ಮಾಡೋದು. ಈಗ ನೋಡ್ರಿ, 4 ದಿನ ಕಾಲದಿಂದ ಸತತವಾಗಿ ತಾವು ಆ ಆತ್ಮನಲ್ಲಿ ಬಂದು ಬರೋ ಅಂಥ ಕೆಟ್ಟ ಕರ್ಮಗಳನ್ನೆಲ್ಲ, ಪಾಪ ಕರ್ಮಗಳನ್ನೆಲ್ಲ ಬೇರೆ ಮಾಡೋಕ್ಕೆ ಕ್ರೋಧ, ಮಾನ, ಮಾಯ, ಲೋಭ ಈ 4 ಆಚೆಗೆ ಹಾಕಿ ಇನ್ನು ಮುಂದೆ ನಾಳೆಯಿಂದ ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ, ಬ್ರಹ್ಮಚಾರಿ ಅಂತಕ್ಕಂಥ ಇನ್ನು 6 ಇದು ಆತ್ಮನ ಒಂದು ಗುಣಗಳನ್ನು ನಾವು ಪ್ರಕಟ ಮಾಡಿಕೊಳ್ಳೋ ವಿಧಿ ಒಂದರಿಗೆ ಆಗಲ್ಲ. ಇವನ್ನೆಲ್ಲವನ್ನು ಹೊರ ಹಾಕಬೇಕಾಗ್ತದೆ. ಈಗ ಇವನ್ನೆಲ್ಲ ಹೊರ ಹಾಕಿದ್ರಿ ಏನೂ ಇಲ್ಲ, ಸುಮ್ಮನೆ ಇಷ್ಟ ಮಾಡಿ ನೋಡ್ರಿ ಮಹಾರಾಜ ಸಾಕು, ಇದೇ ಹೆಚ್ಚಾಗಿತ್ತು. ಯಾರು ಹೇಳ್ತಿದ್ರು ನನಗೆ ಈ ಜೀವನದಲ್ಲಿ ಇಷ್ಟೇ ಸಾಕು ಬಿಡಿ ಮಹಾರಾಜರೆ, ಮುಂದೆ ನೋಡೋಣ, ಅದ್ರ ಮುಂದಿನ ಏನಾಗ್ತದೆ ಗೊತ್ತಿಲ್ಲ. ಆದರೆ ಈಗ ನಾವು ಭಾಳಷ್ಟು ಮಾಡಬಹುದು. ಅದನ್ನು ಸ್ವಚ್ಛ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಉತ್ತಮ ಶೌಚ ಧರ್ಮವನ್ನು ನಮ್ಮ ಜೀವನದಲ್ಲಿ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ಪ್ರಭು ದೇವರಲ್ಲಿ